5,000 ವರ್ಷಗಳಿಂದ ಭಾರತೀಯರು ಒಂದು ಸಿಂಪಲ್ ಲೀಫ್ ಬಳಸಿ ಫುಡ್ ಸೈನ್ಸ್ ಸಾಲ್ವ್ ಮಾಡಿದ್ದರು. ಆದರೆ ಅದು ಏಕೆ ಅಂತ ನಮಗೆ ಗೊತ್ತಾ? ಇವತ್ತು ನಾವು ಸ್ಟೀಲ್ ಪ್ಲೇಟ್ಸ್, ಪ್ಲಾಸ್ಟಿಕ್ ಕಂಟೈನರ್ಸ್ ಬಳಸುತ್ತೇವೆ. ಆದರೆ ಹಳೆಯ ಭಾರತದಲ್ಲಿ ಮದುವೆ, ಹಬ್ಬ, ದೇವಸ್ಥಾನದಲ್ಲಿ ಊಟ ಎಲ್ಲವೂ ಬಾಳೆ ಎಲೆ ಮೇಲೆ ಸರ್ವ್ ಆಗುತ್ತಿತ್ತು. ಇದು ಕೇವಲ ಟ್ರೆಡಿಷನ್ ಅಲ್ಲ, ಇದು ಒಂದು ಇಂಟೆಲಿಜೆಂಟ್ ಸಿಸ್ಟಮ್ ಡಿಸೈನ್. ಪ್ರಾಚೀನ ಕಾಲದಲ್ಲಿ ವಾಟರ್ ಅವೈಲಬಿಲಿಟಿ ಕಡಿಮೆ ಇದ್ದಾಗ ಪಾತ್ರೆ ತೊಳೆಯುವುದು ಕಷ್ಟವಾಗುತ್ತಿತ್ತು. ಆದ್ದರಿಂದ ಜನರು ಬಳಸಿದ್ದು ಸಿಂಗಲ್ ಯೂಸ್ ನ್ಯಾಚುರಲ್ ಪ್ಲೇಟ್ ಬನಾನಾ ಲೀಫ್. ಬಾಳೆ ಎಲೆ ಸ್ಮೂತ್ ಸರ್ಫೇಸ್ ಹೊಂದಿರುತ್ತದೆ ಮತ್ತು ಒಂದು ನ್ಯಾಚುರಲ್ ಫ್ಯಾಕ್ಸ್ ಕೋಟಿಂಗ್ ಇರುತ್ತದೆ. ಇದರಿಂದ ವಾಟರ್ ಅಬ್ಸರ್ವ್ ಆಗುವುದಿಲ್ಲ, ಕಂಟಾಮಿನೇಷನ್ ಕಡಿಮೆ, ಕ್ಲೀನ್ ಸರ್ಫೇಸ್ ಸಿಗುತ್ತದೆ. ಇದರಲ್ಲಿ ಮುಖ್ಯ ಸೈನ್ಸ್ ಇದೆ. ಬಾಳೆ ಎಲೆಯಲ್ಲಿ ಪಾಲಿಫಿನಾಲ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಇವೆ. ಇವು ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಇನ್ಫ್ಲಾಮೇಟರಿ. ಬಿಸಿಗೂಟವನ್ನು ಎಲೆಯ ಮೇಲೆ ಹಾಕಿದಾಗ ಈ ಕಾಂಪೌಂಡ್ಸ್ ಆಹಾರಕ್ಕೆ ಟ್ರಾನ್ಸ್ಫರ್ ಆಗುತ್ತದೆ. ಅದರ ಕಾರಣಕ್ಕೆ ಬನಾನಾ ಲೀಫ್ ಮೀಲ್ಸ್ ಹೆಚ್ಚು ಅರೋಮಾ, ರಿಚರ್ ಟೇಸ್ಟ್, ನ್ಯಾಚುರಲ್ ಫ್ಲೇವರ್ ಎನ್ಹಾನ್ಸ್ಮೆಂಟ್. ಇದು ಫುಡ್ ಎಕ್ಸ್ಪೀರಿಯನ್ಸ್ ಅನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತದೆ. ನೆಲದ ಮೇಲೆ ಕುಳಿತು ಕೈಯಿಂದ ಊಟ ಮಾಡುವುದು ಡೈಜೆಷನ್ ಇಂಪ್ರೂವ್ ಮಾಡುತ್ತದೆ, ಓವರ್ ಕ್ರಿಯೇಟಿಂಗ್ ಕಡಿಮೆ ಮಾಡುತ್ತದೆ. ಅದರ ಕಾರಣಕ್ಕೆ ಇಂದಿಗೂ ಸೌತ್ ಇಂಡಿಯಾದಲ್ಲಿ ಬನಾನಾ ಲೀಫ್ ಮೀಲ್ಸ್ ತುಂಬಾ ಪಾಪ್ಯುಲರ್. ನಮ್ಮ ಸಂಸ್ಕೃತಿ ಸಿಂಪಲ್ ಅಲ್ಲ, ಅದು ಸೈನ್ಸ್ ಪ್ಲಸ್ ಹೆಲ್ತ್ ಪ್ಲಸ್ ಸಸ್ಟೈನಬಿಲಿಟಿ. ಫಾಲೋ ಮಾಡಿ ಕನ್ನಡಿ ಎಮಿರೇಟ್